ಜಗನ್ಮಾತೆಗೆ, ಕನ್ನಡಾಂಬೆಗೆ, ಭಾರತಾಂಬೆಗೆ ನಮಸ್ಕರಿಸುತ್ತಾ, ನಿಮಗೆಲ್ರಿಗೂ ಕೂಡ ನಮಸ್ಕರಿಸುತ್ತಾ, ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ, ನನ್ನ ನಂಬರ್ 47. 2047ಕ್ಕೆ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಚುನಾವಣೆ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಹಾಗಂತ ಹೇಳಿ ಯಾವಾಗ್ಲೂ ಚುನಾವಣೆನೇ ಮಾಡ್ತಾ ಇರೋದಲ್ಲ. ನೀವೊಂದು ಮಾತನ್ನ ಕೇಳಿದೀರಾ, ಅತಿಯಾದ್ರೆ ಅಮೃತನೂ ವಿಷ ಅಂತ. ನಮ್ಮ ಹಳ್ಳಿ ಕಡೆ ಇನ್ನೂ ತುಂಬಾ ಚೆನ್ನಾಗಿ ಒಂದು ಮಾತಿದೆ, ದಿನ ಸಾಯೋರ್ಗೆ ಅಳ್ಳೋರು ಯಾರು ಅಂತ. ಆತರ ಯಾವಾಗ್ಲೂ ನನಗೆ ಅನ್ನಿಸ್ತಿತ್ತು. ನನಗೆ ಖುಷಿ ವಿಚಾರ ಏನು ಅಂತಂದ್ರೆ, ಮೋದಿ ಅವರಿಗೆ ಬಂದಂತಹ ಯೋಚನೆ ನನಗೂ ಎಲ್ಲ ಒಂದ್ ಟೈಮ್ ಬಂತಲ್ಲ ಅಂತ ನನಗೆ ಅನ್ನಿಸ್ತು. ಇವ್ರು ಯಾವಾಗ್ಲೂ ಬರೀ ಎಲೆಕ್ಷನ್ನೇ ಮಾಡ್ತಾ 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 ಹೋದ್ರು ಅಂತಂದ್ರೆ ಜನಗಳಿಗೆ ಯಾವಾಗ ಸೇವೆನ ಮಾಡ್ತಾರೆ, ಸಮಾಜಕ್ಕೋಸ್ಕರ ಇವರ ಜೀವನವನ್ನ ಇವರು ಯಾವಾಗ ಮುಡಿಪಾಗಿಡ್ತಾರೆ ಅಂತ. ಸೊ ಹಾಗಾಗಿ ಎಲೆಕ್ಷನ್ ಅನ್ನುವಂತಹದ್ದು ಸುದೀರ್ಘ ಅವಧಿಯ ಆದ್ಮೇಲೆ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು ಕತೆ ಕೇಳಿರ್ತೀರಾ, ಶಬರಿ ರಾಮನ್ಗೋಸ್ಕರ ತುಂಬಾ ವರ್ಷಗಳ ಕಾಲ ಕಾದ್ಲಂತೆ, ಆಮೇಲೆ ರಾಮ ಸಿಕ್ಕಿದ್ದು. ಸೊ ಕಾಯುವಿಕೆಯಲ್ಲಿ ಅದೊಂದು ಥ್ರಿಲ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ನೀವೆಲ್ಲ ಕಾದಿರ್ತೀರಾ, ಯಾರಿಗೋಸ್ಕರನೋ ಕಾದಿರ್ತೀರಾ, ಬಟ್ ಆ ಕಾಯುವಿಕೆಯಲ್ಲಿ ಒಂದು ಥ್ರಿಲ್ ಇದೆ. ಸೊ ಹಾಗಾಗಿ ಎಲೆಕ್ಷನ್ ಅನ್ನುವಂಥದ್ದು ಒಂದು ಸುದೀರ್ಘ ಅವಧಿ ಆದ್ಮೇಲೆನೆ ಬರಬೇಕು. ಹಾಗಾಗಿ ಈ ಒಂದು ಮೋದಿಯವರ ಒಂದು ಯೋಚನಾ ಶಕ್ತಿಗೆ ನನ್ನ ಒಂದು ಸಂಪೂರ್ಣ ಬೆಂಬಲ ಇದೆ. ಇನ್ನು ಮುಖ್ಯವಾಗಿ ಆರ್ಥಿಕವಾಗಿ ನಾವು ಇದನ್ನ ಮಾಡೋದ್ರಿಂದ ಸದೃಢರಾಗ್ಬೋದು. ಹೆಂಗಪ್ಪ ಅಂತಂದ್ರೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಸುತ್ತಮುತ್ತ ನೋಡಿರ್ತೀರಾ, ಹೊಸಮನೆ ಕಟ್ಟಿರ್ತಾರೆ, ಆ ಹೊಸಮನೆ ಜೊತೆಗೆ ಮದ್ವೆನೂ ಆಗ್ಬಿಟ್ಟಿರ್ತಾರೆ. ಒಂದೇ ದುಡ್ಡಲ್ಲಿ ಎರಡು ದುಡ್ಡು ಉಳಿತಾ. ಈಗ 5 ತಿಂಗಳಿಗೆ 1 ವರ್ಷಕ್ಕೆ ಮತ್ತೆ ಮತ್ತೆ ಚುನಾವಣೆ ಬಂದಂಗೆ ಸೀರೆ ಕೊಡ್ಬೇಕಾಗತ್ತೆ, ದುಡ್ಡು ಕೊಡ್ಬೇಕಾಗತ್ತೆ, ಇದನ್ನ ಕೊಡ್ಬೇಕಾಗತ್ತೆ, ದುಡ್ಡು ಅಲ್ಲೇ ಹೋಗುತ್ತೆ. ಮತ್ ಗೆದ್ದಾದ್ಮೇಲೆ ಅವ್ನ ಏನ್ ಮಾಡ್ತಾನೆ, 5 ವರ್ಷ ಮತ್ತೆ ಅದನ್ನೇ ಬಾಚ್ತಾನೆ, ಜನಗಳಿಗೋಸ್ಕರ ಅಲ್ಲ, ಅವನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನ ತರೋದ್ರಿಂದ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಮೋದಿಯವರ ಯೋಚನೆಗೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಗೊತ್ತು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ. ಪ್ರತಿಯೊಬ್ಬ ಪ್ರಜೆ ಜಸ್ಟ್ 1%, ಎಷ್ಟು, ಜಸ್ಟ್ 1% ಎಫರ್ಟ್ ಹಾಕಿದ್ರೆ ಸಾಕು, ನಮ್ಮ ದೇಶ ಎಲ್ಲೋ ಇರುತ್ತೆ. ಕರೆಕ್ಟಾ? ಅದ್ಯಾರೋ ಒಬ್ಬ ಸೈಂಟಿಸ್ಟು ಅವನ ಮೆದುಳನ್ನ ಬರೀ 15% ಅಂತ ಯೂಸ್ ಮಾಡಿದ್ದು, 15% ಅಂತೆ. ನಾವಿನ್ನೂ 1% ಯೂಸ್ ಮಾಡೋಕೆ ಶುರು ಮಾಡಿಲ್ಲ. ಕರೆಕ್ಟ್ ತಾನೆ? ಸೊ ಹಾಗಾಗಿ ಎಲ್ಲರೂ ಕೂಡ ದೇಶಕ್ಕೋಸ್ಕರ ಶ್ರಮಿಸಿ ಮೋದಿಯವರ ಕನಸು ನನ್ಸಾಗ್ಲಿ. ಭಾರತ 2047ಕ್ಕೆ ನಾವ್ ಯಾರು ಕೂಡ ಊಹೆನೂ ಮಾಡಿರ್ಬಾರ್ದು, ಆ ಒಂದು ಹಂತಕ್ಕೆ ಹೋಗಿ ತಲುಪಲಿ ಅಂತ ಹೇಳ್ತಾ, ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.